ಪ್ರಾಣ ಕಳ್ಕೊತಾ ಇದ್ದೀವಿ, ರೈತರು ಪ್ರಾಣ ಕಳ್ಕೊತಾ ಇದ್ದೀವಿ. ಒಂದು ಮೇಕೆಗೆ 15 ರೂಪಾಯಿ ಕೊಡಬೇಕು, ಒಂದು ಕೋಳಿಗೂ ಸಹ ಸಿಂಕ ಕೊಡಬೇಕು. ಎಲ್ಲ ಮಾತಾಡಿದಾಯ್ತು, ಸತೆಲ್ಲ ಮಾತಾಡಿದಾಯ್ತು, ನಾನು ಇಲ್ಲೂ ಮಾತಾಡ್ತಾ ಇದ್ದೀನಿ. ಉಪಯೋಗ 1 ರೂಪಾಯಿ ಇಲ್ಲ, ಅನಾನುಕೂಲವೇ ಮಾಡಿ ರೈತರಿಗೆ ನಾಳೆ ಗೋಣಿ ಇದ್ದಂಗಿದ್ದು ಜನ ಹಿಂಗೆ ರೈತರಿಗೆ ಆಗಲ್ಲ. ಇದು ಗೋಣಿ ಇದ್ದಂಗಿದ್ದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಇನ್ನೊಂದು ವ್ಯವಸ್ಥೆ ಇಲ್ಲ, ಯಾವುದೇ ಕಾರಣಕ್ಕೂ ನಾವೇ ಅಂತ ಇದು ಅಂತ ಮಾಗಡಿಗೆ ಅವಮಾನ ತಂದೆ ಹೇಳ್ಬೇಕಾಗ್ತದೆ. ಮಾಗಡಿಗೆ ಅವಮಾನ ತಂದೆ, ಮಾಗಡಿಗೆ ಅವಮಾನ ತಂದೆ ಇದು. MLA ನಮ್ಮ ತಾಲೂಕಿಗಲ್ಲ ಬರೋವಾರ ಸಂತೆನೆ ಅಡ್ಡಾಕ್ಸ್ತೀನಿ, ಬರೋವಾರ ಸಂತೆನೆ ಅಡ್ಡಾಕ್ಸ್ತೀನಿ. ಪೊಲೀಸು ಸಹಾಯತ ಮಾಡ್ತಾರೆ ಇಲ್ಲ ಅಂತ ಇಲ್ಲ, ನೋಡಿ ಟ್ರಾಫಿಕ್ ತುಂಬಾ ಡಿಫಿಕಲ್ಟ್ ಆಗ್ತದೆ ಇಲ್ಲಿ. ನಮ್ಗೆ ಏನಂದ್ರೆ ಮೇಕೆಗೆ ಸೇಲ್ ಮಾಡಕ್ಕೆ ನಮಗೆ ಜಾಗ ಏನಾದ್ರೂ ಮಾಡಿ ಜಾಗ ಕೊಡಿ. ನೋಡಿ ಬರೋರು ತಗೊಳಕ್ಕೆ ಆಗ್ತಾ ಇಲ್ಲ, ಬರೋರು ಕೊಡಕ್ಕೆ ಆಗ್ತಾ ಇಲ್ಲ. ಬರೀ ಸಂತೆನೂ ಇದು ಒನ್ ವೇ ಮಾಡವ್ರೆ, ಅವ್ರು ಹೋಗೋರು ಬರೋರು ಎಲ್ಲ ಹೋಯ್ತಾರೆ. ವೆಹಿಕಲ್ ಒಂದು ಆಂಬುಲೆನ್ಸ್ ಬಂದ್ರೆ ಅವ್ರ ಪ್ರಾಣ ಹೋಯ್ತದೆ. Sometimes I get so mad, there's no controlling me. My thoughts get so bad, I'm like, I might grab a bat, I don't know. My wrath, my blood boils over like, oh God, here goes. I'm not stopping from my head to my ಮಾಡು. ಪ್ರಿಯ ವೀಕ್ಷಕರೇ, AKG 360 ನೋಡುವಂಥ ಎಲ್ಲ ಸಮಸ್ತ ಜನತೆಗೆ ನಮಸ್ಕಾರ. ವಿಷಯ ಮಾಗಡಿ ಅಭಿವೃದ್ಧಿ ಆಗ್ತಾ ಇದೆ, ಬಹಳ ಸುಂದರವಾಗಿದೆ, ಚೆನ್ನಾಗಿದೆ, ಬೆಂಗಳೂರಿಗೆ ಹತ್ತಿರ ಇದೆ ಅಂತೇಳಿ ಅನೇಕ ಜನರಲ್ಲಿ ಅದೊಂದು ಅನಿಸ್ತದೆ. ಅಂದರೆ ಮಾಗಡಿ ಇಷ್ಟು ಹತ್ತಿರ ಜಾಗದಲ್ಲಿ ಇರಬೇಕಾದ್ರೆ ಕೆಂಪೇಗೌಡರ ನಾಡು, ಮಹಾಸ್ವಾಮಿಗಳ ಸ್ವಾಮಿಗಳು, ತಪಸ್ವಿಗಳು ಎಲ್ಲ ಇದ್ದಂಥ ಪುಣ್ಯಭೂಮಿ. ಆ ಜಾಗ ಅಭಿವೃದ್ಧಿ ಆಗಿರಬಹುದು, ಅಲ್ಲಿನ ಜನ ಬಹಳ ಸುಖ ಶಾಂತಿಯಿಂದ ಅಲ್ಲಿ ಜೀವನ ಮಾಡಬಹುದು ಅನ್ನೋದು ಎಲ್ಲರ ಅನಿಸಿಕೆ, ಅಭಿಪ್ರಾಯಗಳು. ಆದರೆ ಮಾಗಡಿಗೆ ಹೋದಾಗ ತಿಳಿತದೆ ಅಲ್ಲಿ ಅಭಿವೃದ್ಧಿಗಿಂತ ಮನುಷ್ಯರಿಗೆ ಸಮಸ್ಯೆಗಳ ಸರಮಾಲೆನೆ ಆ ಮಾಗಡಿಯಲ್ಲಿ ಇದೆ. ನಿಮ್ಗೆ ಅನೇಕ ಸಾರಿ ತಮ್ಮ ಮುಂದೆ ಹೇಳ್ಕೊಂಡಿದ್ದೀನಿ. ಮಾಗಡಿ ಸಂತೆಯಲ್ಲಿ ಕುರಿ, ಮೇಕೆ, ಕೋಳಿಗಳನ್ನ ಮಾರೋದು ಮೊದಲಿಂದನೂ ವಾಡಿಕೆ. ಆ ಮರಿಗಳನ್ನ ಮಾರುವಂತ ಸಂದರ್ಭ ಬಂದಾಗ ಬಹಳ ಊರುಗಳಿಂದ, ತಾಲೂಕುಗಳಿಂದ ಆ ಕುರಿಗಳನ್ನ, ಮೇಕೆಗಳನ್ನ ಅಲ್ಲಿ ತರ್ತಾರೆ. ಅಲ್ಲಿ ಬೆಂಗಳೂರಿನವ್ರು ಇರ್ಬೋದು, ಸಾಕೋರು ಇರ್ಬೋದು, ತಳಿ ಹುಡ್ಕೊಂತವ್ರು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಾಪಾರಸ್ಥರು ಅಲ್ಲಿ ಬಂದು ಆ ಕುರಿ ಮೇಕೆಗಳನ್ನ ವ್ಯಾಪಾರವನ್ನ ಮಾಡ್ತಾರೆ. ಅದು ಅದ್ದೂರಿಯಾಗಿ ನಡೀತದೆ. ಅದು ಶುಕ್ರವಾರದ ಸಂತೆ. ಈ ಸಂತೆಗೆ ಬಂದಂತ ಕುರಿಗಳಿಗೆ 50 ರೂಪಾಯಿ ಮಾಡಿದ್ರು, ಕೋಳಿಗಳಿಗೆ 10 ರೂಪಾಯಿ ಮಾಡಿದ್ರು. ಹೀಗೆ ಅದಕ್ಕೊಂದು ಬೆಲೆಯನ್ನ ಕೊಟ್ಟು ಆ ಕುರಿ ಮೇಕೆಗಳನ್ನ ಮಾರಬೇಕು. ಆದ್ರೆ ಅದು ಗೋವಿಂದನ ಲೆಕ್ಕ, ರಾಮನ ಲೆಕ್ಕದಲ್ಲಿ ಆಗಲ್ಲ. ಹಾಗಾಗಿ ಒಂದು ಚೀಟಿ ಇಲ್ಲ, ಒಂದು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅಧಿಕಾರಿಗಳು ಹೇಳಿದರೆ ಕೊಡಬೇಕು ಅಂತ ಸುಂಕ ವಸೂಲಿಯನ್ನ ಮಾಡ್ತಾರೆ. ಅದು ಬಹಳ ವರ್ಷದಿಂದ ಅನೇಕ ಕೋಟಿಗಳ ಹಣವನ್ನ ಸಂಗ್ರಹಿಸಿದ್ದಾರೆ. ಅದು ಲೆಕ್ಕಕ್ಕೂ ಇಲ್ಲ, ಬುಕ್ಕಲ್ಲೂ ಇಲ್ಲ, ಹೇಳೋದಕ್ಕೆ ದಾತರು ಇಲ್ಲ ಅನ್ನೋದು ಅಲ್ಲಿನ ಸಮಸ್ಯೆ. 22/5/2026 ಮಾಗಡಿಯಲ್ಲಿ ಒಂದು ಕುರಿ ಸಂತೆ ನಡೀತಾ ಇತ್ತು. ನಾವು ಬೆಂಗಳೂರಿಂದ
ಮಾಗಡಿಗೆ ಹೋಗ್ತಾ ಇದ್ದೆ. ಯಾವ ವಿಷಯಕ್ಕೆ ಹೋಗ್ತಾ ಇದ್ದೆ ಅಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಪಕ್ಕದಲ್ಲಿ ಒಂದು ಶೌಚಾಲಯ ಮತ್ತೆ ವಿಸರ್ಜನೆಯ ಜಾಗ, ಒಂದು ಬಾತ್ರೂಮ್ ಎಲ್ಲ ಮಾಡೋದಕ್ಕೆ ಹುನ್ನಾರ ನಡೀತಾ ಇತ್ತು. ಯಾರಾದರೂ ಆ ಪುಣ್ಯಾತ್ಮನ 20 ಅಡಿ ಅಂತರದಲ್ಲಿ ಅವೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅಂದ್ರೆ ಅದು ಮಾಗಡಿಲಿ ಸಾಧ್ಯ ಇತ್ತು, ಮಾಡ್ತಾ ಇದ್ರು. ಅದನ್ನ ತಡೆದ್ವಿ, ಅದನ್ನ ತಮ್ಮೆಲ್ಲರೂ ಮುಂದಿನ ತೋರಿಸಿದ್ವಿ. ಅದು ಆ ಕಡೆ ಇರಲಿ. ಈ ಕುರಿ ಸಂತೆಯಲ್ಲಿ ಇವತ್ತು ದುಡ್ಡು ವಸೂಲಿಯನ್ನ ಮಾಡ್ತಾರೆ. ಒಂದು ಕುರಿ ಮೇಕೆಗೆ 15 ರೂಪಾಯಿ, ಕೋಳಿಗಳಿಗೆ 5 ರೂಪಾಯಿ, 10 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದಕ್ಕೂ ದಾಖಲೆ ಇಲ್ಲ, ದುಡ್ಡು ಮಾತ್ರ ವಸೂಲಿ ಆಗ್ತಾ ಇದೆ. ಎಷ್ಟು ಜನರಿಂದ ಆಗ್ತದೆ ಅಂದ್ರೆ ಸರಿಸುಮಾರು ಒಂದು 2,500 ಜನ ಅಲ್ಲಿ ಆ ಜನಸಂಖ್ಯೆ ಸೇರ್ತಾರೆ. ಇಷ್ಟು ಮೇಕೆ ಕುರಿಗಳು ಸೇರ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಳಿ. ಎಲ್ಲದಕ್ಕೂ 15 ರೂಪಾಯಿ, ಮಾರ್ಲಿ ಮಾರದೇ ಇರಲಿ. ಅವಾಗ ಏನಾಯ್ತು, ಮಾಗಡಿ ಬಂದ ತಕ್ಷಣ ಕೋಟೆ ಬಳಿ ಕೇಳ್ಕೊಂಬತ್ತಿದ್ರು, ಮಾರ್ಬಿಡೋರು ದುಡ್ಡು ತಗೊಂಡು ಬಸ್ ಹತ್ತು ಹೊರಟೋಗ್ತಿದ್ರು. ಈಗ ಮಾಗಡಿ ಪಟ್ಟಣದಿಂದ ಇದು ಸರಿ ಸುಮಾರು 1.5 ಕಿಲೋಮೀಟರ್ ಅಂತರದಲ್ಲಿ ಇದೆ. ಅಲ್ಲಿ ಡಬಲ್ ರಸ್ತೆ ಇದೆ. ಒಂದು ಮಾರ್ಗ ಬೆಂಗಳೂರಿಗೆ ಹೋಗ್ತದೆ, ಇನ್ನೊಂದು ಮಾರ್ಗ ಕುಣಿಗಲ್ಗೆ ಹೋಗ್ತದೆ. ಈ ಮಾರ್ಗದ ಸಂದರ್ಭ ಹೇಗಿದೆ ಅಂದ್ರೆ, ಆ ಜಾಗದಲ್ಲಿ ಶ್ರೀ ತಿರುಮಲೆ ರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ ಇದೆ. ಆ ರಸ್ತೆಗೆ ಕುರಿಗಳನ್ನ, ಮೇಕೆಗಳನ್ನ ಅವ್ರ ವ್ಯಾಪಾರಸ್ಥರು ಅಲ್ಲೇ ನಿಂತ್ಕೋತಾರೆ. ಒಂದು ರೋಡ್ ನ ಕ್ಲೋಸ್ ಮಾಡ್ತಾರೆ, ಅಂತ ಬಂದ್ ಮಾಡ್ತಾರೆ. ಒಂದೇ ರಸ್ತೆಯಲ್ಲಿ ಒಂದ್ ಕಡೆ ವಾಹನವನ್ನ ನಿಲ್ಲಿಸ್ತಾರೆ, ಒಂದ್ ಕಡೆ ಬರೋ ವೆಹಿಕಲ್ಗಳು ಬರಬೇಕು, ಇನ್ನೊಂದ್ ಕಡೆ ಈ ವೆಹಿಕಲ್ಗಳು ಹೋಗ್ಬೇಕು. ಅದು ಸರಾಗು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಸಾರಿ 1 ಅವರ್ 2 ಅವರ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ಒಂದೊಂದು ಜಾಗದಲ್ಲಿ 1 ಅವರ್ 2 ಅವರ್ ಗಾಡಿಗಳು, ವಾಹನಗಳು ಜಾಮ್ ಆದ್ರೆ ಹೇಗೆ ಮನುಷ್ಯರು ಸಂಚಾರವನ್ನು ಮಾಡ್ಬೇಕಾಗುತ್ತೆ, ಕಷ್ಟ ಆಗ್ತದೆ. ಅದು ಒಂದು ಭಾಗ. ಈ ಸಂತೆಯಲ್ಲಿ ಒಂದು ರಸ್ತೆಯಲ್ಲಿ ಕುರಿ ಮೇಕೆಗಳನ್ನ ಮಾರ್ತಾರೆ, ಒಂದು ರಸ್ತೆಯಲ್ಲಿ ಸಂಚಾರ ವಾಹನಗಳನ್ನ ನಿಲ್ಲಿಸೋರು, ಓಡಾಡೋರು ಎಲ್ಲರಿಗೂ ಬಿಟ್ಟಿದ್ದಾರೆ. ಅಲ್ಲಿ ಪೊಲೀಸು ಕಾವಲಿದೆ. ಅಲ್ಲಿ ಏನಾದ್ರೂ ಸಮಸ್ಯೆ ಬಂದಾಗ ಅವರು ಪೊಲೀಸ್ನವರು ಅವರ ವ್ಯಾಪ್ತಿಯಲ್ಲಿ ಎಷ್ಟು ಅದನ್ನ ನಿವಾರಣೆಯನ್ನ ಮಾಡಬಹುದು ಅದನ್ನ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ. ಅದೆಲ್ಲ ನಾವು ಕಣ್ಣಿಂದ ನೋಡಿದೀವಿ, ಅದು ನಡೀತಾ ಇದೆ. ಆದ್ರೆ ಇಲ್ಲಿ ಯಾರದ್ದು ತಪ್ಪು ಅನ್ನೋದು ಬಹಳ ಮುಖ್ಯವಾದದ್ದು. ಇವತ್ತು ಸಂತೆಯನ್ನ ತಗೊಂಡೋಗಿ ಮಾಗಡಿ ಟೌನ್ ಇಂದ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾಕಿದಿರಿ. ಹಾಕ್ತೋರು ಯಾರು? ಶಾಸಕರ, ಪುರಸಭೆ ಅಧಿಕಾರಿಗಳ, ಯಾರು ಹಾಕಿದ್ರು? ಇಲ್ಲ ಪುರಸಭೆಯ ಜನಪ್ರತಿನಿಧಿಗಳ? ಗೊತ್ತಿಲ್ಲ. ಆ ಕುರಿ ಮೇಕೆ ಮಾರೋತ್ರ ಹೋಗಿ ಹಣ ವಸೂಲಿ ಮಾಡ್ತಾ ಇದ್ದೀರಿ. ಯಾವುದು? ಪ್ರತಿಯೊಬ್ಬರದ್ದು ದುಡ್ಡು ವಸೂಲಿ ಮಾಡ್ತೀರಿ, ಸಂತೋಷ ಮಾಡಿ. ಆದರೆ ಆ ರೈತರಿಗೆ ನೀವು ಯಾವ ಸೌಕರ್ಯಗಳನ್ನ ಕೊಟ್ಟಿದ್ದೀರಿ? ಇದು ಕೇಳಬೇಕಾ ಬೇಡವಾ? ನೀವ್ ಹೇಳಿ. ಅಲ್ಲಿ ಆ ರಸ್ತೆಯಲ್ಲಿ, ಆ ಬಿಸಿಲಲ್ಲಿ, ಆ ಚಳಿಯಲ್ಲಿ ರಾತ್ರಿ ಹಗಲು ಕಾಲು ತುಳ್ಕೊಂಡು ಆ ಕುರಿ ಮೇಕೆಗಳನ್ನ ಮೇಲೆ ಎಳ್ಕೊಂಡು, ಆ ತೆಪ್ಪೆಗಳು ಬಟ್ಟೆಗಳೆಲ್ಲ ಬಗಡ ಅಂಟಿಸ್ಕೊಂಡು, ಬಾಯಿ ಬಡ್ಕೊಂಡು ಮಾರಾಟ ಮಾಡಿ ಬಂದಂತ 10 ರೂಪಾಯಿಲಿ ಜೀವನ ಮಾಡಬೇಕು ಅಂತ ಆ ರೈತರು ಹಗಲಿರುಳು ಶ್ರಮ ಪಡುವಂತ ಜಾಗದಲ್ಲಿ ರಸ್ತೆ ಬಿಟ್ಟಿದ್ದೀರ ಹೊರತು ಅಲ್ಲೊಂದು ಜಾಗ ಮಾಡಿಲ್ಲ. ಮಾಡಿದ್ದೀರಾ? ಹೋಗ್ಲಿ, ಒಂದು 3 ಎಕರೆ ಜಾಗದಲ್ಲಿ ಆ ಸಂತೆನಾರು ಮಾಡಿ ಅದಕ್ಕೆ ಮುಕ್ತಿ ಕೊಟ್ಟಿದ್ದೀರಾ? ಇಲ್ಲ. ಬಂದಂತವರಿಗೆ ಶೌಚಾಲಯ ಇದೆಯಾ? ಇಲ್ಲ. ಹೋಗ್ಲಿ, ಮರದ ನೆರಳಿದ್ಯಾ? ಇಲ್ಲ. ಉಸೂಲಿ ಮಾತ್ರ ನೀವಿದ್ದೀರಿ, ಬೇರೆದಕ್ಕೆಲ್ಲ ಇಲ್ವಾ? ಇವತ್ತು ಆ ರೈತರ ಗೋಳಿದೆಯಲ್ಲ, ಅಲ್ಲಿ ಹೋದಾಗ ಆ ರೈತರು ಅವರ ಬಾಯಿಲಂತ ಬಂದಂತ ನೋವು, ಅವರ ದುಃಖ, ಅವರ ದುಗ್ಮಾನಗಳು, ಅವರ ಕಣ್ಣೀರಿನ ಕತೆ ಎಲ್ಲವನ್ನ ವಿಡಿಯೋ ಮಾಡಿದೀನಿ. ವೀಕ್ಷಕರು ನೀವು ನೋಡಿ, ಇದು ಮಾಗಡಿ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿ ತಾವು ತೀರ್ಮಾನವನ್ನು ಮಾಡಿ. ಇವತ್ತು ಶಾಸಕರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಗಡಿ ಬಹಳ ಅಭಿವೃದ್ಧಿ ಆಗಿದೆ, ಹೇಳೋದಕ್ಕೂ ಕೇಳೋದಕ್ಕೂ ಒಂದಕ್ಕೊಂದು ಅಂತರನೇ ಇಲ್ಲ. ಮಾಗಡಿಗೆ ಯಾರಾದ್ರೂ ಪುಣ್ಯಾತ್ಮರು ಹೋಗಿ ಒಂದು ರೌಂಡ್ ಮಾಗಡಿ ತಾಲೂಕ್ನ ಬನ್ನಿ, ಮಾಗಡಿ ಪಟ್ಟಣ ಸುತ್ತಿ ನಿಮಗೆ ಎಷ್ಟು ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿಲ್ಲ, ಅಲ್ಲಿ ಜನರ ಗೋಳೇನು, ಅವರು ಪ್ರತಿನಿತ್ಯದ ಸಮಸ್ಯೆಗಳೇನು, ಆ ಬದುಕಿಗೆ ಅರ್ಥ ಕೊಡಬೇಕಾದವರು ಇವತ್ತರೆಗೂ ಕೊಟ್ಟಿದ್ದಾರ, ಅಲ್ಲಿ ಜನಕ್ಕೆ ಅನುಕೂಲಗಳಾಗ್ತಾ ಇದೆಯಾ? ದಿನ ನೊಂದು ಬೆಂದು ಜೀವನವನ್ನ ಮಾಡುವಂತ ಆ ವ್ಯಾಪಾರಿಗಳನ್ನ ಗೋಳನ್ನ ನಿವಾರಣೆ ಆಗೋದು ಯಾವಾಗ? ಬಡಪಾಯಿಗಳು, ರೈತರು, ಅಸಹಾಯಕರು ಜೀವನ ಮಾಡಲಿಕ್ಕೆ ಬದುಕನ್ನ ಕಟ್ಟಿಕೊಳ್ಳುವಂತ ಪ್ರತಿಯೊಬ್ಬರ ಪ್ರತಿನಿತ್ಯದ ದುಃಖ, ನೋವು ಎರಡೇ ಕಾಣ್ತಾ ಇದೆ. ನಲಿವು ಮಾಯ ಆಗಿದೆ. ಅದಕ್ಕೋಸ್ಕರ ನಮಗೆ ಹೇಳ್ತಾ ಇದ್ದೀನಿ, ತಾವೆಲ್ಲ ಮಾಗಡಿ ಏನು ಬಹಳ ದೂರ ಇಲ್ಲ, ಒಂದು ಸಾರಿ ವೀಕ್ಷಣೆಯನ್ನ ಮಾಡಿ ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ತಮಗೂ ಸಹ ತಿಳಿಲಿ. ಆಮೇಲೆ ಆ ಕುರಿ ಮೇಕೆ ಮಾಡುವಂತ ರೈತರಿಗೆ ಮುಂದೆ
ಅವ್ರಿಗೊಂದು ಶಾಶ್ವತವಾದ ಒಂದು ಜಾಗವನ್ನ ಮಾಡಿ ಅವರು ವ್ಯಾಪಾರ ಮಾಡಲಿಕ್ಕೆ, ಅವರು ತಂಗಲಿಕ್ಕೆ ಒಂದು ಅನುಕೂಲ ಮಾಡಿ ಸುಂಕ ವಸೂಲಿ ಮಾಡಿದ್ರೆ ಎಲ್ಲರೂ ಒಪ್ತಾರೆ. ಆದ್ರೆ ಏನೂ ಮಾಡಿದಿರ ನಿಲ್ಲಕ್ಕೂ ಜಾಗ ಇಲ್ಲ, ಮರದ ನೆರಳಿಲ್ಲ, ಒಂದು ಶೌಚಾಲಯ ಇಲ್ಲ, ಒಂದು ಹೋಟ್ಲ್ ಇಲ್ಲ, ಒಂದ್ ಏನಂದ್ರೆ ಏನೂ ಇಲ್ಲ ಅಂತ ಜಾಗದಲ್ಲಿ ತಗೊಂಡೋಗಿ ಆ ಬಡವರು ಆ ನೋವು, ಆ ಒಂದು ಕೂಗು, ಅವ್ರ ಸಮಸ್ಯೆ ಅದು ಭಗವಂತನಿಗೆ ಮುಡ್ತದೆ, ನಿಮ್ಗೆ ಯಾಕೆ ಮುಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಹಾಗಾಗಿ ಆ ಕುರಿ ಸಂತೆಯಲ್ಲಿ ರೈತರ ಬಾಯಿಂದ ಬಂದಂತಹ ಮಾತುಗಳು, ಅಲ್ಲಿ ಪಡುತ್ತಿರುವಂತಹ ಕಷ್ಟಗಳು, ಪ್ರತಿನಿತ್ಯದ ಆ ಒಂದು ಬದುಕಿನ ವ್ಯಥೆಯನ್ನ ಅವರೇ ಇವತ್ತು ತಮ್ಮ ಮುಂದೆ ಸರಳವಾಗಿ ನಿಮ್ಗೆಲ್ರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾರೆ. ಅದನ್ನ ನೀವೇ ವೀಕ್ಷಣೆ ಮಾಡಿ. 15 ರೂಪಾಯಿ ತಗೊಂತಾರೆ, ಕಾಲು ತುಳಿಸ್ಕೊಂಡು ನೋಡಿ. ಪ್ರತಿಯೊಬ್ಬ ರೈತರಿಗೆ ಪಕ್ಷ ಭೇದ ಮರ್ತಿ ದಯವಿಟ್ಟು ಇಲ್ಲಿ ಆಗ್ತಾ ಇರ್ತಕ್ಕಂಥ ರೈತರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆನ ಸ್ವಲ್ಪ ಬಗೆಹರಿಸಬೇಕು ಸರ್. ನಾನು ಇದ್ರ ಬಗ್ಗೆ ದಯವಿಟ್ಟು ಸರ್ ಎಲ್ಲರೂ ಕೆಲಸ ಮಾಡಿದ್ರೆ ನಿಮ್ಗೆ ಸಾಯತಕ್ಕ ನೆಸ್ಕೊತಾರೆ ರೈತರು. ತುಳ್ದಿ ನೋಡಿ, ಅಲ್ಲಿ ಬಸ್ ಸ್ಟ್ಯಾಂಡಿಂದ ಬಸ್ಸಲ್ಲಿ ಬರ್ತಾರೆ ಮರಿ ಹಾಕೊಂಡು. ರೈತರಿಗೆ ಕಷ್ಟ, ಅಲ್ಲಿಂದ ಇಲ್ಲಿಗೆ ಒಂದು ಆಟೋ ಬರ್ಬೇಕು, ಇಲ್ಲಿಗೆ 50-60 ಕೋಟಿ ಆಟೋಗೆ ಅಲ್ಲಿಗೆ ಹೋಗ್ಬೇಕಂದ್ರೆ 50 ರೂಪಾಯಿ ಸಿಕ್ಕಾಬಟ್ಟೆ. ಹೌದಣ್ಣ, ಪೆಟ್ರೋಲ್ ಗ್ಯಾಸ್ ರೇಟ್ ಜಾಸ್ತಿ ಅಂತಾರೆ, ಪೆಟ್ರೋಲ್ ರೇಟ್ ಜಾಸ್ತಿ ಅಂತಾರೆ. ದಯವಿಟ್ಟು ಈಗ ಸಮಸ್ಯೆ ಬಗ್ಗೆ ನೀವು ಗಮನ ಹರಿಸ್ಬೇಕು. ಒಳಗಡೆ ಹೋಗ್ಬಿಟ್ರೆ ನಿಮ್ಮ ಬಿಳಿ ಬಟ್ಟೆ ಎಲ್ಲ ರೆಚ್ಚಾಗಿ ಹೋಗ್ಬಿಡುತ್ತೆ, ಎಲ್ಲ ರೆಚ್ಚಾಗಿ ಹೋಗ್ಬಿಡುತ್ತೆ. ರೈತರು ಕಷ್ಟ ಇಷ್ಟಕ್ಕೆ ಹೇಳ್ಕೊಳಕ್ಕಾಗ್ತದೆ. ಅದು ಇಲ್ಲಿಗೆ ಸಂತೆ ಮಾಡಿರೋದ್ರಿಂದ ರೈತರು ಕಷ್ಟ ಹೇಳ್ಕೊಳಕ್ಕಾಗ್ತಾರೆ. ಅವ್ರೇನು 2 ದಿವಸ ಬಂದ್ರು ಇನ್ನು 5 ಎಕರೆ ತಗೊಂಡ್ಬಿಟ್ಟಿಲ್ಲ, ಎಲ್ಲ ಕೊಡಿಸ್ತೀನಿ ಹೋದವ್ರು ಇವತ್ತು ಅಡ್ರೆಸ್ ಇಲ್ಲ. ನೋಡ್ಬೇಕು ಸರ್ ಆ ಕಷ್ಟನ ರೈತರದಲ್ಲಿ. ಬಾಯಾರಿದ್ರೆ ಏನ್ ಮಾಡೋರಣ್ಣ, ಏನಿಲ್ಲ. ಶುಕ್ರವಾರ ಒಂದು 3 ಅವರ್ ರೈತರು ಕೆಲಸ ಮಾಡ್ಕೊಳ್ಳೋದು ಅಷ್ಟೇ. ಎಷ್ಟು ಸ್ವಚ್ಛವಾಗಿತ್ತು ಗೊತ್ತಾ ಸರ್, ವಿಶಾಲವಾಗಿತ್ತು. ಯಾರಾದ್ರೂ ಗೊಬ್ಬರದವ್ರಿಗೆ ಆ ಪಿಚ್ಗೆ ಎಲ್ಲ ತೊಗೊಂಡು ಕ್ಲೀನ್ ಮಾಡ್ಕೊಡೋರು ಹರಾಜ್ ಮಾಡಿದ್ರೆ. ಇಲ್ಲಿ ಯಾವುದು ಸೌಕರ್ಯ ಇಲ್ಲ ಸರ್, ಏನಿಲ್ಲ. ಆಮೇಲೆ ಆ ಕಡೆ ಈ ಕಡೆ ರೋಡ್ ದಾಟಕ್ಕಾಗಲ್ಲ. ಎಷ್ಟು ಕಷ್ಟ ಇದೆ. ರೋಡ್ ಬ್ಲಾಕೆ ಮಾಡೋರಲ್ಲ, ಇವತ್ತು ಮಾಡೋರು ಅಷ್ಟೇ, ಮುಂದೆ ನೋಡ್ಬೇಕು ಹಬ್ಬ ಸೀಸನ್ ಅಂತ ಮಾಡೋರು ಅಷ್ಟೇ. ದಯವಿಟ್ಟು ಇದ್ರ ಬಗ್ಗೆ ಒಂದು ಇದು ಮಾಡಿ. ತಪ್ಪಿದ್ದು ನೋಡಿ, ರೈತರಲ್ಲ ಶುಕ್ರವಾರ ಒಂದು 3 ಅವರ್ ಕ್ವಾರ್ಟರ್ ಮಾಡ್ಕೊಂಡು ಮನೆಗೆ ಹೋಗೋರು ಪ್ರತಿಯೊಬ್ಬರು ತೊಂದರೆ. ಇವಾಗ ಪೊಲೀಸ್ ಅವರು ಪಾಪ ಬೆಳಿಗ್ಗೆ ಬಂದ್ರೆ ಅವ್ರ ಬಟ್ಟೆ ಶೂ ಎಲ್ಲ ಇದಾಗೋಗ್ಬಿಡುತ್ತೆ. ಅಷ್ಟು ಕಷ್ಟಪಟ್ಟು ಇದು ಮಾಡ್ತಾರೆ ಪೊಲೀಸರು, ಕಂಟ್ರೋಲ್ ಮಾಡ್ತಾರೆ. ಅವರು ಸರಿ ರೈತರ ಮೇಲೆ ಇದಾದ್ರು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಗೆ ನಮ್ದೇನು ತಪ್ಪಿಲ್ಲ ಸರ್, ನೋಡಿ ಏನಾದ್ರು ಒಂದು ಸ್ವಲ್ಪ ಸೌಕರ್ಯ ಇದ್ರೆ ಅಲ್ಲೇ ತುಂಬ. ನನ್ನ ಹೆಸರು ರಾಮಕೃಷ್ಣ ಅಂತ, ಪಂಚಾಯತಿ ಮೆಂಬರ್. ಪಂಚಾಯತಿಗೆ ಇಲ್ಲಿಯವರೆಗೆ ಹಿಂಗ್ ಮಬ್ಬೆ ಹೊಡಿತಾ ಇದ್ದೀರಾ? ಏನ ಮಾಡ್ತೀಯಾ, ವಿಧಿ ಇಲ್ವಲ್ಲ. ಶಾಸಕರು 2 ದಿವಸ ಬಂದು ನೋಡ್ಬಿಟ್ಟು ಆಯ್ ಬಾಯ್ ಅನ್ಕೊಂಡು ಹೊಟ್ಟೋದ್ರು. ಅಲ್ಲ ಇವರು MLA ಎಲ್ಲರಿಗೂ ಹೇಳಿ ಎಲ್ಲ ಸರಿ ಎಲ್ಲ ಸರಿಗಿದೆ. 4 ಎಕರೆ ಮಾಡಿದೀವಿ, ಮಟ್ಟಿದೀವಿ ಅಂದ್ರೆ ಅಷ್ಟೇ, ಮಾಡಿದ್ದು ಇಲ್ಲ, ನೋಡಿದ್ದು ಇಲ್ಲ. ಮಾತಾಡ್ರಿ ರೈತರುಗಳು, ಏನ್ ಕಳಿದಿರ್ತೀರಿ? ಮಾತಾಡ್ಬೇಕು, ಒಬ್ರಿಗೊಬ್ರು ಹೇಳ್ಬೇಕು, ಒಬ್ಬರೇ ಹೇಳ್ಬೇಕು. ನೀರ್ಗೆ ಏನ್ ಮಾಡ್ತೀರಿ? ನೀರು ಇಲ್ಲ, ಒಂದ್ ಮ್ಯಾಚಿಗೆ 15 ರೂಪಾಯಿ ಕೊಡ್ಬೇಕು. ಕೋಳಿಗೂ ಸಹ ಶುಲ್ಕ ಕೊಡ್ಬೇಕು. ಕೋಳಿಗೆ ಏನೋ 5 ರೂಪಾಯಿ 10 ರೂಪಾಯಿ ತಗೊಳ್ತಾರೆ ಕೋಳಿ. ಒಂದ್ ಮರಿಗೆ 15 ರೂಪಾಯಿ. ಇವತ್ತು 2.5 ಲಕ್ಷ ಮೇಲೆ ಐತೆ ಮರಿ. 2.5 ಇಂದ 3 ಲಕ್ಷ. ನೋಡಿ ಸೌಲಭ್ಯ ಏನ್ ಕೊಟ್ಟವ್ರಿ ನಮ್ಗೆ? ಸಂತೆ ಅಲ್ಲ ಇದು, ಸಂತೆನೇ ಅಲ್ಲ ಇದು. ಸಂತೆ ಮಾಡುವಾಗ ಎಷ್ಟು ವ್ಯಾಪಾರ ರೈತರಿಗೆಲ್ಲ ಒಳ್ಳೇದಾಗೋದು. ರೈತರು ಹತ್ತಿಂದ ಬರೋಕೆ 50 ಕೊಡೋದು ಮಾಡಿ ಇಳಿದ್ವಿ, ಇತ್ತಿಂದ ಕೊಡೋಕೆ 50 ಕೊಡ್ಬೇಕು, ಮರಿಗೆ 50 ಕೊಡ್ಬೇಕು. ರೈತರು ಬರೋ ದುಡ್ಡೆಲ್ಲ ಇದೇ ಆಯ್ತದೆ.
ಒಂದ್ ಮರಿ ಹಾಕೊಂಡ್ ಬಂದ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಗಮನಕ್ಕೆ ಹಾಕೋಣ. ಇದೊಂಚೂರು ಹಾಕ್ಬೇಕಪ್ಪ, ಮಾಡ್ಬೇಕು. ದಯವಿಟ್ಟು ನೀವೇ ಇವಾಗ ಗಣಿಗಳಿದ್ದಾಗ ಇವ್ರಿಗೆ ದಯವಿಟ್ಟು ಇದು ಏನು ರೈತರ ಸಮಸ್ಯೆ ಇಲ್ಲ, ದಯವಿಟ್ಟು ಗಮನಕ್ಕೆ ಹಾಕೊಬೇಕು. ರೈತರು ಬಹಳ ಅನುಕೂಲ ಆಗ್ಬಿಡೋದು ಇಲ್ಲಿ. ಇಲ್ಲಿಂದ ಬಾಡಿಗೆ ಹೋಗಿ 50 ರೂಪಾಯಿ ಒಂದು ಮರಿಗೆ. ಇಲ್ಲಿಂದ 50 ರೂಪಾಯಿ ತಗೋಣ. ಆಟ ಕೇಳಿದ್ರೆ ಗ್ಯಾಸ್ ಜಾಸ್ತಿ, ಡೀಸೆಲ್ ಪೆಟ್ರೋಲ್ ಜಾಸ್ತಿ. ರೈತರು ನೀವು ನಿಂತ್ಕೊಳ್ಳಲ್ಲ ನೀವು. ಅದೇ ಒಬ್ಬ ರೋಡ್ ನಲ್ಲಿ ಪ್ರಾಣ ಕಳ್ಕೊತಾ ಇದೀವಿ. ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಬಂದೈತೆ. ರೈತರು ಪ್ರಾಣ ಕಳ್ಕೊತಾ ಇದೀವಿ. ಈಗ ಬಸವನಗುಡಿ ಜಾಗ ಇಲ್ಲ. ಈಗ ಒನ್ ವೇ ರಾಜಕೀಯದವ್ರಿಗೆ ಅನುಕೂಲನಾ, ಪಾಪ ಅವರು ರೈತರಿಗೆ ಅನುಕೂಲನಾ? ಇದು ನೋಡಿ ಎಷ್ಟು ಯಾರಿಗೆ ಅನುಕೂಲ ಇದು? ಎಷ್ಟು ಇದನ್ನ ನೋಡಿ ಇವ್ರು ಇಷ್ಟು ಇದು ಮಾಡ್ತಾ ಇದ್ದಾರೆ. ಆ ಹೂವಿನ ಸಂತೆ ಅಲ್ಲೂ ಅಷ್ಟೇ, ಹೂವಿನ ವ್ಯಾಪಾರ ಮಾಡತ್ತವು ಅಷ್ಟೇ. ಇದನ್ನ ಮಾಮೂಲಿ ಎಲ್ಲ ಕಡೆನೂ ಹಾಳು. ನಾವು ರೈತರು ಹೆಚ್ಚಾಗಿ ಉದ್ದಾರ ಆಗಲ್ಲ. ರೈತರು ಹೂವಿನ ಸಂತೆಯಲ್ಲಿ ಹಿಂದೆ ಬಿಜೆಪಿ ಓಟ್ ಹಾಕ್ದು, ಈಗ ಕಾಂಗ್ರೆಸ್ ಬಂದವ್ರು ಈಗ ಓಟ್ ಹಾಕ್ದು. ಎಲ್ಲ ಮಾತಾಡಿದಾಯ್ತು, ಹೂವಿನ ಸಂತೆಯಲ್ಲೂ ಮಾತಾಡಿದಾಯ್ತು. ನಾನು ಇಲ್ಲೂ ಮಾತಾಡ್ತಾ ಇದ್ದೀನಿ. ಉಪಯೋಗ 1 ರೂಪಾಯಿ ಇಲ್ಲ, ಅನಾನುಕೂಲವೇ. ಸಂತೆ ಮಾಡಿ ರೈತರಿಗೆ ಪುಕ್ಸಟೆ ಅನ್ಬಿಟ್ಟು ನಮ್ಮನ್ನ ಹಾಳು ಮಾಡಿಬಿಟ್ಟು. ಪುಕ್ಸಟೆ ನಮ್ಗೆ ಏನಾಗಬೇಕು? ಯಾವ ಹೆಣ್ಮಕ್ಳಿಗೂ ಬೇಕಿಲ್ಲ. ಅವ್ರ ಹೆಂಡತಿ ಕೇಳೋರನ್ನ ಕೇಳಿ, ಅವ್ರ ಹೆಂಡತಿ ಕೇಳಿಲ್ಲ ಪುಕ್ಸಟೆ ಕೊಡು ಅಂತ. ಇದ ಹಾಳು ಮಾಡಿದ್ರು. ಅವ್ನ ಯಾವನ ಕೇಜ್ರಿವಾಲ್ ಮಾಡಿದ ಕೆಲಸ ಕರ್ನಾಟಕ ಹಾಳು ಮಾಡಿದ್ರು. ಮಕ್ಕಳಿಗೆ ಏನ್ ಹೇಳ್ತೀರಾ? ಈ ಜಾಗ ಸರಿ ಇದೆಯಾ? MLA ನಾಲಾಯಕು. ನಮ್ಮ ತಾಲೂಕಿಗಲ್ಲ. ನೀವೇ ತಾನೇ ಗೆಲ್ಸಿದ್ದು. ಅವಿವೇಕ್ತನ ಮಾಡ್ಕೊಂಬಿಟ್ಟು ಮುಂದೆ ಈ ಕೆಲಸ ಮಾಡಲ್ಲ. ಮುಂದೆ ಅರ್ಥಕೋತೀವಿ. ಬರೀ ಸಂತೆನ ಇದು ಒನ್ ವೇ ಮಾಡವ್ರೆ. ಅವ್ರು ಹೋಗೋರು ಬರೋರು ಎಲ್ಲ ಹೋಯ್ತಾರೆ. ವೆಹಿಕಲ್ ಒಂದು ಆಂಬುಲೆನ್ಸ್ ಬಂದ್ರೆ ಅವ್ರ ಪ್ರಾಣ ಹೋಯ್ತದೆ. ಒಂದು ಆಂಬುಲೆನ್ಸ್ ಬಂದ್ರೆ ಜಾಗ ಬಿಡಲ್ಲ, ಪ್ರಾಣ ಹೋಯ್ತದೆ. ಆ ಹೆಣ್ಣು ಮಕ್ಳು ಬಂದ್ರೆ ಪ್ರಾಣ ಕಳ್ಕೊಳ್ಳೋದೆ. ಡೆಲಿವರಿ ಕೇಸ್ ಏನಾದ್ರು ಬಂದ್ಬಿಟ್ರೆ ಮುಗಿತು. ಸಂತೆ ನಡೆಯೋದು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ವಿ. ಇಲ್ಲಿ ರೈತರಿಗೆ ಭಾರಿ ಅನುಕೂಲ ಆಗ್ತಾ ಇದೆ. ರೈತರಿಗೆ ಕಮ್ಮಿ ಅಂದ್ರೆ 10,000 ಲಾಸು ಒಂದ್ ಮರಿ ತಂದು. ಸ್ಥಳಾವಕಾಶ ಇಲ್ಲ. ಕಮ್ಮಿ ಅಂದ್ರೆ ಒಂದೊಂದು ಮರಿಗೆ 10,000 ಲಾಸು. ಸುಮಾರು 10 ತಾಲೂಕಿನ ರೈತರು ಸಂತೆಗೆ ಬರ್ತಾರೆ. ಆ 10 ತಾಲೂಕಿನ ರೈತರಿಗೆ ಒಂದು ಇದಾಗ್ತಾ ಇದೆ. ದಯವಿಟ್ಟು ಮಾಮೂಲಿ ಜಾಗದಲ್ಲಿ ಸಂತೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಮಾಮೂಲಿ ಜಾಗ ಕೊಟ್ಟು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇದು ಅವ್ಯವಸ್ಥೆ. ಒಂದು ದೋಣಿ ಇದ್ದಂಗಿದು ಜನ ರೈತರಿಗೆ ಆಗಲ್ಲ. ಇದು ದೋಣಿ ಇದ್ದಂಗೆ ಇದು. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಇನ್ನೊಂದು ವ್ಯವಸ್ಥೆ ಇಲ್ಲ. ಯಾವುದೇ ಕಾರಣಕ್ಕೂ ನಾವೇ ಸಂತೆ ಇದು ಅಂತ ಮಾಗಡಿಗೆ ಅವಮಾನ ಸಂತೆ ಹೇಳ್ಬೇಕಾಗ್ತಿತ್ತು. ಮಾಗಡಿಗೆ ಅವಮಾನ ಸಂತೆ, ಮಾಗಡಿಗೆ ಅವಮಾನ ಸಂತೆ ಇದು. ಇಂಥ ಸಂತೆ ಎಲ್ಲೂ ನೋಡಿಲ್ಲ ನಾವು. ಮಾಗಡಿಗೆ ಅವಮಾನ ಸಂತೆ ಅಲ್ಲಿ ಸಂತೆ ಮಾಡ್ಕೊಂಡವರು ಹೂವ ಅದು ಇದು ಕೊಂಡ್ಕೊಂಡವರು ಹೋಗೋರು ಜನ. ಈಗ ಎಲ್ಲರಿಗೂ ಲಾಸು. ಇತಿಹಾಸದಲ್ಲಿ ಈ ತರ ಆಗಿರಲ್ಲ. ಇಲ್ಲಿ ಕೋಟೆ ಒಳಗೆ ಸಂತೆ ಸೇರ್ಬೇಕು. ಇಲ್ಲಿ ಅನ್ಲಾಯಕು ರೈತರು ಹಾಳಾಗಿ ಹೋಯ್ತವ್ರು. ಇಲ್ಲಿಂದ ಬಂದೆ ಈ ಕಡೆದ ಬಚ್ಚಾಲ್ ಕೊಡುವಾಗ ಆ ಕಡೆ ಸಂತೆ ಅಂದ್ರೆ ಇತಿಹಾಸ ಡಬಲ್ ಮಾಗಡಿಗೆ ಮಾತ್ರ ನಾವು ಹೊಸಪೇಟೆ ಗೇಟ್ ಬರ್ಬೇಕು ಅಂದ್ರೆ ತಿರುಮಲಿ ಗೇಟ್ಗೆ ಡಬ್ಬಲ್ ಕೊಡಿ ಅಂತಾರೆ. ಹೇಳ್ತಾರನ ಒಂದ್ ಮರಿಗೆ ಅಷ್ಟು ಜಾಸ್ತಿ ಕೇಳಿದ್ರೆ 20 ಮರಿ ತಂದಿರ್ತಾನೆ. ಅವ್ನಿಗೆ ಎಷ್ಟು ಲಾಸು? ಈ ಕಡೆ ಬಾ, ಈ ಕಡೆ ಬಾ. ರೈತರಿಗೆ ತೊಂದರೆ ಆಯ್ತಾರೆ. ತಿಂಡಿ ಹಬ್ಬಕ್ಕೂ ಇದು ಸಂತೆ ಜಾಗ ಅಲ್ಲ. ಬಾಳೆಹಣ್ಣು ಬೇಕಾದ್ರೆ ಬೈಕೊಂಡು ಬೈಕೊಳ್ಳಿ, ಬೇಕಾದ್ರೆ ಏಮನ್ನು ಬೈಕೊಳ್ಳಿ, ಅಣ್ಣಾರು ಬೈಕೊಳ್ಳಿ. ಒಳ್ಳೆ ಜಾಗಕ್ಕೆ ನೋಡಿ ಏನೋ ಅನಾಹುತ ಅವರ ಜವಾಬ್ದಾರಿ. ಜಾಗ ಸಾಲ್ತಾ ಇದೆ ಇಲ್ಲಿ. ಆಟೋನು ಅವ್ರೇನೋ ಮಾಡ್ತಾರೆ. ಅನಾಹುತ ಆಗ್ಬಾರ್ದು ಯಾರಿಗೂ. ರಂಗನಾಥಸ್ವಾಮಿ ಹಬ್ಬಕ್ಕೂ ಈ ಸಂತೆ ಜಾಗ ಅಲ್ಲ ಇದು. ಬೇಕಾದ್ರೆ ಹಿಂದಗಡೆ ತಾಳಿ ಒಂದು 10 ಎಕರೆ ಮಾಡ್ಲಿ ಬಾಳೆಹಣ್ಣರು. ನಮ್ಗೇನು ವಿರೋಧ ಅಲ್ಲ.
ಸ್ಪಂದನೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಇದು ರೈತರಿಗೆ ಸೂಕ್ತವಾದ ಜಾಗ ಅಲ್ಲ. ಪಕ್ಷ ರೈತರು ಬಾವ್ರಿ ಮಾತಾಡ್ತಿರೋ ನಾನು ರೈತರಿಗೆ ಮಾತಾಡ್ತಿರೋದು ರಾಜಕೀಯ ಮಾತಾಡ್ತೀರ ರಾಜಕೀಯ ಪೊಲೀಸ್ನವರ ಬೇಡ ಮಾಡಕ್ ಆಯ್ತಾ ಇಲ್ಲ. ಜಾಗ ವ್ಯವಸ್ಥೆ ಮಾಡಿ ಎಲ್ಲ ಚಿಂದಿ ನೋಡಿ ಯಾರ ಕುಡ್ದು ಏನಾರ ಬಂದಾದ್ರೆ ಗಾಡಿಗಳು ಚಿಂದಿ ಆಗತ್ತಾರೆ. ಇದು ಸಂತೆ ಜಾಗ ಅಲ್ಲ. ಮಾಡಿದ್ರೆ ನಾನು ಬರೋ ವಾರ ಸಂತೆನೆ ಅಡ್ಡ ಹಾಕ್ಸ್ತೀನಿ. ಪೊಲೀಸು ಸಹಾಯತ ಮಾಡ್ತಿದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ ನೋಡಿ ಟ್ರಾಫಿಕ್ ತುಂಬಾ ಡಿಫಿಕಲ್ಟ್ ಆಗ್ತದೆ ಇಲ್ಲಿ. ನಮ್ಗೆ ಏನಂದ್ರೆ ಮೇಕಾಗೆ ಸೇಲ್ ಮಾಡಕ್ಕೆ ನಮ್ಗೆ ಜಾಗ ಬೇಕು. ಏನಾದ್ರೂ ಮಾಡಿ ಜಾಗ ಕೊಡಿ. ನೋಡಿ ಬರೋರು ತಗೊಳಕ್ಕೆ ಆಗ್ತಾ ಇಲ್ಲ, ಕೊಡೋರು ಕೊಡಕ್ಕೆ ಆಗ್ತಾ ಇಲ್ಲ. ಯಾರೇನು ತಿಳ್ಕೊಂಡು ಮಾತಾಡದಂತ ನಾನು ಎಲೆಕ್ಷನ್ ಬಗ್ಗೆ ಮಾತಾಡ್ತಿಲ್ಲ, ರೈತರು ಕಷ್ಟದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಷ್ಟ ಬಾಲನ ಬೇಕಾದ್ರೆ ಕೇಳಿಸ್ಕೊಳ್ಳಿ. ರೈತರ ಬಗ್ಗೆ ಕಷ್ಟದ ಬಗ್ಗೆ ನಾನು ಮಾತಾಡ್ತಿರೋದು. ರೈತರಿಗೆ ಭಾರಿ ಕಷ್ಟ ಆಗ್ತಾ ಇದೆ. ನಮ್ಮೇ ಬೀದಿನೇ ಬಾಲನರು. ನಾನು ಯಾರು ನಿಮ್ಮಿರೋದು ಹೇಳ್ತಿಲ್ಲ, ಯಾರು ಅನುಕೂಲ ಮಳೆ ಯಾರು ಹೇಳಿ ಸರ್. ನಮ್ಮ ಆರಕ್ಷಣೆ ಠಾಣೆಗಳು ಸಿಬ್ಬಂದಿವರೆಗೂ ಕಾರ್ಯ ಪೊಲೀಸು ಎಷ್ಟೇ ಅವಳು ಮಾಡಿದ್ರೆ ರಕ್ಷಣೆ ಕೂಡ ಕಾಯ್ತಿಲ್ಲ. ಹೈವೇ ರೋಡ್ ಇದು ಬೇರೆ ಕಡೆ ವ್ಯವಸ್ಥೆ ಮಾಡಿ ರೈತರಿಗೆ ಅನುಕೂಲ. ಈಗ ಇಲ್ಲಿ ಹೈವೇ ಒಳಗೆ ರಂಗನಾಥಸ್ವಾಮಿ ಹಬ್ಬ ಹಾಕಿದ್ದಾರೆ. ಇದು ನಮ್ಗೇನು MLA ಮೇಲೆ ಪ್ರೋಗ ಇಲ್ಲ. ಇಲ್ಲಿ ನೆನ್ನೆನೂ ಒಂದು ಆಕ್ಸಿಡೆಂಟ್ ಆಯ್ತು, ಮನೆನೂ ಒಂದು ಆಕ್ಸಿಡೆಂಟ್ ಆಯ್ತು, ಈಗಲೂ ಆಕ್ಸಿಡೆಂಟ್ ಆಗ್ಬಿಡೋದು. ಪೊಲೀಸರು ರಕ್ಷಣೆ ಎಷ್ಟೇ ಮಾಡಿದ್ರು ರಕ್ಷಣೆ ಕೂಡ ಕಾಯ್ತಾ ಇಲ್ಲ. ಸ್ವಲ್ಪ ಮಾತಾಡಿ. ಇಲ್ಲಿ ಏನಾದ್ರು ಬೇರೆ ಕಡೆ ಸಂತೆ ಹಾಕ್ಬೇಕು, ಪಾಟೆ ಏನೋ ಮಾಡ್ಕೊಳ್ಳಿ. ಇಲ್ಲಿ ಜನಕ್ಕೆ ಅನಾನುಕೂಲ ಆಗ್ಬಾರ್ದು, ಅನುಕೂಲ ಮಾಡ್ಕೊಳ್ಬೇಕು. MLA ಅವರು ಬಿಡ್ಲಿ, ಎಲ್ಲಾರ ಬಿಡ್ಲಿ, ಬೇರೆ ಕಡೆ ಬೇಡ. ಇದು ಜನಕ್ಕೆ ಅನಾನುಕೂಲ ಆಯ್ತಾ ಇದೆ. ಇದು ಹೈವೇ ರೋಡ್ ಅಲ್ಲಿ ಮಾಡಂಗಿಲ್ಲ ಸಂತೆನ. ಇಲ್ಲಿ ಮೊನ್ನೆ ಆಯ್ತು ಭಾನುವಾರ ಹೊಸಪೇಟೆ ಸರ್ಕಲ್ ಅಲ್ಲಿ ಇದಾಯ್ತು. ರೇವಣ್ಣವ್ರು ಪೆಟ್ರೋಲ್ ಬಂಕ್ ಹತ್ರ ಆಯ್ತು. ಇಲ್ಲಿ ಮೊನ್ನೆ ಯಾರಿಗಾರ ಅನಾನುಕೂಲ ಆದ್ರೆ ಅಲ್ಲೇ ಹಣ ಮಲಗಿಸ್ತಾರೆ. MLA ಬರೋದಕ್ಕಲ್ಲ, ಸಿದ್ದರಾಮಯ್ಯ ಬರೋದಕ್ಕೆ ಇಲ್ಲೇ ಇರ್ತಕ್ಕನ ನೋಡಿ. ಹಂಗ್ ಮಾಡೋದು ಬಹಳ ಅನುಕೂಲ ಮಾಡಿ. ದಯವಿಟ್ಟು ಎಲ್ಲಾರ್ಗು ಗೊತ್ತಿದೆ ಹೊಸಪೇಟೆ ಸರ್ಕಾರ ಏಕ ಆಯ್ತಾ ಇದೆ ನೋಡಿ. ಇವಾಗ ಜೋರಾಗಿ ಬಂದ್ರೆ ಉಳಿದಿ ಪಡೆದು ಬಂದ್ರೆ ಯಾರಿಗಾರ ಅನಾನುಕೂಲ ಆದ್ರೆ ಯಾರು ಬೇರೆ ಕಡೆ ಹಾಕಿ ಸಂತೆನ ರೈತರಿಗೆ ಅನುಕೂಲ ಮಾಡ್ಕೊಳ್ಳಿ. ಮೈದಾನದಲ್ಲಿ ಕೋಟೆ ಮೈದಾನದಲ್ಲಿ ಮಾಡ್ತಿದ್ರು. ಕೆಂಪೇಗೌಡ ಸರ್ಕಾರ ನಾವೇನೋ ಅಭಿವೃದ್ಧಿ ಮಾಡಬೇಕು ಇವರು ಎಷ್ಟು ಜನ ಅನ್ನ ಹಾಕಿರೋ ಎಲ್ಲರೂ ಜೋಡಣೆ ಕೃಷ್ಣಪ್ಪ ಅವರು ಎಷ್ಟು ಸಾರಿ ಮಾಡಿದ್ದಾರೆ. ಕೆಂಪೇಗೌಡ ಸರ್ಕಾರದಲ್ಲಿ ಚಪ್ಪಾಳೆ ಮಾಡಿಸಿದ್ರು, ಎಷ್ಟು ಸಾರಿ ಅನ್ನ ಹಾಕಿದ್ರು. ರಂಗನಾಥಸ್ವಾಮಿ ದೇವಸ್ಥಾನದಲ್ಲಿ ಅವತ್ತೇ ತೇರಿಲ್ಲ, ಕಿಲೋಷ್ಟು ಚಿಕನ್ನು ಮಟನ್ನು ಬೇಕಾದಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗಿನ್ನ ನೀನು MLA ಆಗು, ಮಿನಿಸ್ಟರ್ ಆಗು, ಮತ್ತೆ ಈ ತರ ಮಾಡ್ತೀರಾ? ರೈತರಿಗೆ ಅನ್ಯಾಯ ಮಾಡ್ತೀರಾ? ಇಲ್ಲ ಸತ್ತೋಯ್ತಾರ? ಎಲ್ಲ ಸಾಯಿಸ್ಬಿಡ್ಬೇಕಾ? ನೀನು ಕೋಟೆ ಮೈದಾನ ನೀನೇ ತಳಪ್ಪ, ಬೇರೆ ಕಡೆ ಏನು ಮಾಡ್ತೀವಿ ಮಾಡು. ಏನ್ ಫಂಕ್ಷನ್ ಮಾಡಿದ್ವಿ? ಸಿದ್ದರಾಮಯ್ಯವ್ರು ಬಂದ್ರು ಫಂಕ್ಷನ್ ಮಾಡಿದ್ರು, ಹೊಟ್ಟಾದ್ರು. ಬಾಲಣ್ಣ ಬಂದ್ರು ಫಂಕ್ಷನ್ ಮಾಡಿ ಹೊಂಟೋದ್ರು. ಏನ್ ಜನಕ್ಕೆ ಏನು ಅನುಕೂಲ ಮಾಡಿದ್ರಿ ನೀವು? ಏನು 35 ಸೀಟ್ ಬಂದವಲ್ಲ, 135 ಏನ್ ಮಾಡಿದ್ರ? ಹೆಂಗಸರಿಗೆ ಫ್ರೀ, ಗಂಡಸರಿಗೆ ಇಲ್ಲ, ಎಂಡ ಕುಡಿಯೋರು. ಆಮೇಲೆ 2,000 ರೂಪಾಯಿ ಲಕ್ಷ್ಮಿ ಯೋಜನೆ ಅಂತ ಹಾಕ್ತೀರಾ. ಇನ್ನೇನು ಮಾಡಿದ್ರೆ ಅಕ್ಕಿ ಕೊಡ್ತೀವಿ, ಕರೆಂಟ್ ಕೊಡ್ತೀವಿ, ಗ್ಯಾಸ್ ಸಿಗ್ತಾರೆ. ಗ್ಯಾಸ್ ಯಾಕೆ ಸಿಗ್ತಿಲ್ಲ? ಯಾಕೆ ಸಿಗ್ತಿದೆ ಗ್ಯಾಸು? ಅನಾನುಕೂಲ. ರೈತರು ಹೊಲಲ್ಲಿ ಬೇಸ್ಕೊಂತಿದ್ದೀವಿ ನಾವು ತೆಂಗಿನಗಿರಿಲಿ. ನಾವ್ ಎಲ್ಗೂ ಹೋಗೋಣ, ಒಂದ್ ಮರಿ ಮಾರಕ್ ಬಂದ್ರೆ ಮರಿ ಮಾರಿಲ್ಲ. ನಮ್ಗೆ ಯಾರು ಇವಾಗ ಹೇಳ್ರಿ? ಈಗ ರೈತರು ಮಾತಾಡ್ರಿ. ಮುಂದಿನ ಭವಿಷ್ಯ ಬಾಲಣ್ಣನೇ ಗೆದ್ದೀವಿ, ಕೃಷ್ಣಪ್ಪಣ್ಣನೇ ಬಂದಿರೋದಕ್ಕೆ ಇನ್ನು ನಡಿಕೆ ಮಾಡಲೇಬೇಕು. ಯಾಕಂತಂದ್ರೆ ಒಂದೇ ಅನ್ಯಾಯ ಇದು.
ಇದನ್ನ ನೀವು ಬಂದಿದ್ದಕ್ಕೆ ಹೆಜ್ಜೆ ಮಾಡ್ಬೇಕು. ನೀವು ಬಂದಿದ್ದಕ್ಕೆ ಮಾಡ್ಕೊಂಡಿರ್ತೀರಾ ಬಹಳ ಅನ್ಯಾಯ ಆಯ್ತದೆ ಅಂತ ಇವರು ಎರಡ್ ಸಾರಿ ಎಲೆಕ್ಷನ್ ನಿಂತು ಸೋತವ್ರೆ. ಮುಂದೆ ಇವರ MLA ಎಲೆಕ್ಷನ್ ಎರಡ್ ಸಾರಿ ಸೋತಾರ. ನಮ್ ಕಿತ್ತೋಬರ್ ಜನ ಕಿತ್ತೋಬರು ಮುಂದೆ ಗೆಲ್ಸಿದ್ರ ಅವ್ರಿಗಿನ್ನ ಮುಂಚಾಗಿ ನಿಂತಿದ್ರು. ನಮ್ ಮಾಡಿ ತಾಲೂಕು ನಮ್ಮೂರ್ ಮನ್ಸನ್ ಗೆಲ್ಲಿಸ್ತಿದ್ರೆ ನೀವು. ಆದ್ರೆ ಅವ್ರು ಮಾಡೋ ಯಾರು ಮಾಡಿಲ್ಲ ಇಲ್ಲ ಅನ್ನ ಇಟ್ಟಾಗ ಎಷ್ಟು ಕೋಟಿ ಖರ್ಚು ಮಾಡಿದ್ರೆ ಎಷ್ಟು ಕೋಟಿ ಇದೇ ಸ್ವಲ್ಪ ಮಾತೆ ಒಳಗೆ ಸಂಜೆ ಬಿಟ್ಕೊಂಡ್ರಲ್ಲ ನೀವೇನ ಮಾಡಿದ್ರೆ ಹೆಚ್ಚಾಗಿ ಮಾಡಿದ ಮಂಡಾರು ನೋಡೋ ನಮ್ಗೆಲ್ಲರೂ ಒಂದೇನ. ನಾನು ಇಲ್ಲಿ ಯಾರು ಅವರು ಬಂದಿದ್ದೆ ಏನು ಏನಿಲ್ಲ ಬಾತ್ರೂಮ್ ಐತಾ ಇಲ್ಲಿ ಏನಿಲ್ಲ ಕುಡಿಯಕ್ ನೀರು ಏನಿಲ್ಲ. ನಳ್ಳ ಐತಾ ಏನಿಲ್ಲ. ರಸ್ತೆ ಒಳಗಡೆ ಪಬ್ಲಿಕ್ ರೋಡಿಗೆ ಸರ್ಕಾರಿ ರೋಡು ಮಾಡಂಗಿಲ್ಲ. ಇವತ್ತು ನಿಮ್ ಜೀವನ ಜೀವನ ಆಗದೆ ಹೊಡಿತಾರೆ ಮನೆ ದುಡ್ಡು ಹೇಳ್ತಾರೆ ನಾ ಯಾಕ್ರಿಂದ ದೊಣ್ಣೆ ಹೊಡೆದು ಗೊತ್ತಾ ಯಾಕೆ ಮರಿಗೆ ದೊಣ್ಣೆ ಅದರಿಂದ ಬರೀ ಒಮ್ಮೆ ಆಯ್ತು ದೊಣ್ಣ ಇದು ಸತ್ಯವಾಗಿ ನೀವು ಬೇರೆ ಅಲ್ಲ ನಿಂತ್ಕೊಂಡು ನೀವೆಲ್ಲ ಸೇರಿ ಮಾಡ್ಕೊಳ್ಳಿ. ಇಲ್ಲ ಪಕ್ಷ ಕಟ್ಟಬೇಕು ಕಟ್ಟಿ ಕುಂಕು ಕಟ್ಟಿದ್ರೆ ಪಕ್ಷ ಬೇಕಿಲ್ಲ ಇಲ್ಲ ಅಂದ್ರೆ ನೆಕ್ಸ್ಟ್ ಎಲ್ಲ ಸೇರ್ತಿರೋ ಬರೋಬರ ಬರ್ಬೇಕು ದಯವಿಟ್ಟು ಬರ್ತೀವಿ. ಗಾಡಿಗೆ ಎಷ್ಟು ತಗೋತಾರೆ? ಗಾಡಿಗೆ 50 ರೂಪಾಯಿ. ಗಾಡಿಗೆ 50 ರೂಪಾಯಿ ಗಾಡಿಗಳನ್ನ ಎಂತ ಒಂದೇ ಒಂದು ಮರಿ ಅಭಿವೃದ್ಧಿ ಏನ್ ಮಾಡಾಕ್ಬಿಟ್ರೆ ಇಲ್ಲಿ ಹಾಕ್ಬಿಟ್ರೆ ಸಾಯ್ಬೇಕಾಯ್ತು. ನೀವು ಕೈ ಬಿಟ್ರೆ ಮಾಡಿದ್ರೆ ಕೆಟ್ಟೋಯ್ತದೆ. ಅಲ್ಲ ಅಭಿವೃದ್ಧಿ ಮಾಡ್ತಾ ಏನ್ ಮಾಡಿದ್ರು? ರೈತ ಸಾಯ್ಬೇಕು ನಾವು ಏನ್ ಹಾಕಬೇಕು? ಮಾತಾಡಿ ಮಂತ್ರು ಅದು ವಿಡಿಯೋ ಕೊಡ್ತಾರೆ ಹಂಗಲ್ಲ ನಮ್ಗೆ ಇಲ್ಲೇ ಆಗಲ್ಲ. ನೀವು ಬಂದಿದ್ದಕ್ಕೆ ಗ್ಯಾರಂಟಿ. ವ್ಯಾಪಾರ ಹೊಡಿ ಅವತ್ತು ಮಾತಾಡಿದ್ರಿ ಇವತ್ತು ಮಾತಾಡಿದ್ರಿ. ಡೇಟ್ 22 ಪೊಲೀಸು ಎಷ್ಟೇ ಹೋಲ್ಡ್ ಮಾಡಿದ್ರು
ಮಾಗಡಿ ಅಭಿವೃದ್ಧಿ ಆಗ್ತಾ ಇದೆಯಾ, ದಿನೇ ದಿನೇ ನಶಿಸ್ತಾ ಇದೆಯಾ? ಇದು ನಮ್ಮಲ್ಲಿರುವಂತ ಪ್ರಶ್ನೆ. ಮುಂದೆ ಅವರಿಗೆ ಅನುಕೂಲಗಳಾಗಬೇಕು, ಅವರಿಗೆ ಒಂದು ಜಾಗವನ್ನ ನಿಗದಿ ಮಾಡಿ ಅವ್ರಿಗೂ ಒಂದು ಸ್ಥಾನಮಾನವನ್ನು ಕೊಟ್ಟಾಗ ಮಾತ್ರ ಆ ರೈತರ ಏಳಿಗೆಗೆ ಅರ್ಥವಾಗ್ತದೆ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಸದಾಕಾಲ AKG TV 360 ವೀಕ್ಷಿಸ್ತಾ ಇರಿ. ನಮಸ್ಕಾರ.